Hello, good morning everyone. I am Dr. Mamata N, Government First Aid College, TIP2, Assistant Professor of Economics. Today I discuss about principles of macroeconomics in the subject. The topic Introduction, Meaning and Scope of Macroeconomics. Macroeconomics is a branch of economics that studies how an overall economy, the market or other systems that operate on a large scale behaves. Macroeconomics studies economy-wide phenomena such as inflation, price levels, rate of economic growth, national income, gross domestic product, and changes in unemployment. Some of the key questions addressed by macroeconomics include what causes unemployment, what causes inflation, what creates or stimulates economic growth. Macroeconomics attempts to measure how well an economy is performing to understand what forces drive it and to project how performance can improve. Macroeconomics is a branch of economics that ಸ್ಟಡೀಸ್ ಹೌ ಆ್ಯನ್ ಓವರ್ ಆಲ್ ಎಕಾನಮಿ. ಅಂದರೆ ಇಂಟ್ರೊಡಕ್ಷನಲ್ಲಿ ನಾವು ಹೇಳಬೇಕಾದ್ರೆ ಏನಂತ ಹೇಳ್ತಾ ಇದ್ದೀವಿ ಇಲ್ಲಿ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನುವಂಥದ್ದು ಅಂದರೆ ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದು ಅರ್ಥಶಾಸ್ತ್ರದ ಒಂದು ಭಾಗ ಅಷ್ಟೇ. ಇದು ಒಂದು ಶಾಖೆ. ಈ ಶಾಖೆಯಲ್ಲಿ ನಾವು ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲೂ ದೊಡ್ಡ ಮಾರುಕಟ್ಟೆ ಬಗ್ಗೆ ಅಂದರೆ ನಾವು ಏನನ್ನೇ ತೆಗೆದುಕೊಂಡ್ರೂ ಇಲ್ಲಿ ಸಹ ಯಾವುದೇ ಒಂದು ವಿಚಾರಗಳನ್ನು ಯಾವುದೇ ಒಂದು ಎಕಾನಮಿಯನ್ನು ನಾವು ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಅಂತಂದಾಗಲಿ ಮ್ಯಾಕ್ರೋ ಎಕನಾಮಿಕ್ಸ್ ಸ್ಟಡೀಸ್ ಎಕಾನಮಿ ವೈಡ್ ಫಿನೋಮಿನಾ ಸಚ್ ಆಸ್ ಇನ್ಫ್ಲೇಷನ್ ಅಂದರೆ ಹಣದುಬ್ಬರದ ಬಗ್ಗೆ ಅಂದರೆ ಒಟ್ಟಾರೆಯಾಗಿ ಒಂದು ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಉಂಟಾಗುವಂತಹ ಹಣದುಬ್ಬರದ ಬಗ್ಗೆ ತಿಳ್ಕೊಳ್ತೀವಿ. ಪ್ರೈಸ್ ಲೆವೆಲ್ಸ್ ಬೆಲೆಗಳ ಏರಿಳಿತಗಳ ಬಗ್ಗೆ ತಿಳ್ಕೊಳ್ತೀವಿ. ರೇಟ್ ಆಫ್ ಎಕನಾಮಿಕ್ ಗ್ರೋತ್ ಆರ್ಥಿಕ ಬೆಳವಣಿಗೆ ದರದ ಬಗ್ಗೆ ತಿಳ್ಕೊಳ್ತೀವಿ. ರಾಷ್ಟ್ರೀಯ ಆದಾಯದ ಬಗ್ಗೆ ತಿಳ್ಕೊಳ್ತೀವಿ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಬಗ್ಗೆ ನಾವು ತಿಳ್ಕೊಳ್ತೀವಿ. ಹಾಗೆ ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗದ ಬಗ್ಗೆಯೂ ಸಹ ಈ ಒಂದು ಸಮಗ್ರವಾದಂತಹ ಒಂದು ವಿಚಾರಗಳನ್ನು ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದು ತಿಳಿಸ್ಕೊಡುತ್ತೆ. ಸಮ್ ಆಫ್ ದ ಕೀ ಕ್ವಶನ್ ಅಡ್ರೆಸ್ಡ್ ಬೈ ಮ್ಯಾಕ್ರೋಎಕನಾಮಿಕ್ಸ್. ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಏನಪ್ಪ ಆ ಪ್ರಶ್ನೆಗಳು ಅಂದರೆ ವಾಟ್ ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗಕ್ಕೆ ಏನು ಕಾರಣಗಳು, ವಾಟ್ ಕಾಸಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರಕ್ಕೆ ಏನು ಕಾರಣಗಳು, ವಾಟ್ ಕ್ರಿಯೇಟ್ಸ್ ಆರ್ ಸ್ಟಿಮ್ಯುಲೇಟ್ಸ್ ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ಹೇಗಾಗುತ್ತೆ. ಮ್ಯಾಕ್ರೋ ಎಕನಾಮಿಕ್ಸ್ ಅಟೆಂಪ್ಟ್ಸ್ ಟು ಮೆಜರ್ ಹೌ ವೆಲ್ ಎರ್ ಎಕಾನಮಿ ಈಸ್ ಪರ್ಫಾರ್ಮಿಂಗ್, ಯಾವ ರೀತಿ ಈ ಒಂದು ಬೆಳವಣಿಗೆಯನ್ನು ಮಾಡಲಿಕ್ಕೆ ಸಮಗ್ರ ಆರ್ಥಿಕ ವ್ಯವಸ್ಥೆ ಮುಂದುವರಿಬೇಕು, ಬೆಳವಣಿಗೆನೇ ಆಗಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಥವಾ ಅರ್ಥ ಮಾಡಿಸುವಂಥದ್ದು ಯಾವುದು ಸಮಗ್ರ ಅರ್ಥಶಾಸ್ತ್ರ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಪರ್ಫಾರ್ಮೆನ್ಸ್ ಸ್ಟ್ರಕ್ಚರ್ ಆ್ಯಂಡ್ ಬಿಹೇವಿಯರ್ ಆಫ್ ದ ಎಂಟೈರ್ ಎಕಾನಮಿ. ಇದು ಇಡೀ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಹೇಳುವಂತಹದ್ದು. ಇನ್ ಕಾಂಟ್ರಾಸ್ಟ್ ಟು ಮೈಕ್ರೋ ಎಕನಾಮಿಕ್ಸ್ ನಾವು ಸೂಕ್ಷ್ಮ ಆರ್ಥಿಕ ವಿಚಾರಗಳನ್ನು ನೋಡ್ತೀವಿ. ಆದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಈ ಒಂದು ಸೂಕ್ಷ್ಮ ಅನ್ನೋದಕ್ಕಿಂತಲೂ ಸಹ ಒಟ್ಟಾರೆಯಾಗಿ ವಿಚಾರಗಳನ್ನು ಅಧ್ಯಯನವನ್ನು ಮಾಡ್ತೀವಿ. ವಿಚ್ ಇಸ್ ಮೋರ್ ಫೋಕಸ್ಡ್ ಆನ್ ದ ಚಾಯ್ಸಸ್ ಮೇಡ್ ಬೈ ಇಂಡಿವಿಜುವಲ್ ಆ್ಯಕ್ಟರ್ಸ್ ಇನ್ ದ ಎಕಾನಮಿ. ಅಂದರೆ ಮೈಕ್ರೋ ಎಕನಾಮಿಕ್ಸ್ ಕೇವಲ ಇಂಡಿವಿಜುವಲನ್ನು ಅಂದರೆ ವೈಯಕ್ತಿಕ ವಿಚಾರಗಳನ್ನು ನೋಡುತ್ತೆ, ಲೈಕ್ ಪೀಪಲ್, ಹೌಸ್ ಹೋಲ್ಡ್, ಇಂಡಸ್ಟ್ರೀಸ್ ಎಕ್ಸೆಟ್ರಾ. ಆದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದು ಒಂದು ಒಟ್ಟಾರೆಯಾದಂತಹ ವಿಚಾರಗಳನ್ನು ತಿಳಿಸ್ಕೊಡುತ್ತೆ. ದ ಟೂ ಮೇನ್ ಏರಿಯಾಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ರಿಸರ್ಚ್ ಆರ್ ಲಾಂಗ್ ಟರ್ಮ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಶಾರ್ಟ್ ಟರ್ಮ್ ಬಿಸ್ನೆಸ್ ಸೈಕಲ್ಸ್. ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ದೀರ್ಘಾವಧಿಯಲ್ಲಿ ಹೇಗಾಗುತ್ತೆ, ಹಾಗೆ ಅಭಿವೃದ್ಧಿ ಅಂದರೆ ಒಂದು ವ್ಯಾಪಾರ ಚಕ್ರಗಳು ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಮ್ಯಾಕ್ರೋ ಎಕನಾಮಿಕ್ಸ್ ಇನ್ ಇಟ್ಸ್ ಮಾಡರ್ನ್ ಫಾರ್ಮ್ ಈಸ್ ಆಫನ್ ಡಿಫೈನ್ಡ್ ಎಸ್ ಸ್ಟಾರ್ಟಿಂಗ್ ವಿಚ್ ಜಾನ್ ಮೇನಾರ್ಡ್ ಕೇನ್ಸ್ ಆ್ಯಂಡ್ ಇಸ್ theories about market behavior and governmental policies in the 1930s. Several schools of thought have developed since. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದು ಎಲ್ಲಿಂದ ಬಂತು, ಯಾವಾಗ ಹುಟ್ಕೊಳ್ತು ಅಂತಂದಾಗ ನಾವು ಈ ಸಮಗ್ರ ಅರ್ಥಶಾಸ್ತ್ರ ಅನ್ನುವಂತಹದ್ದು ಅತಿ ಹೆಚ್ಚು ಬೆಳವಣಿಗೆಯನ್ನು ಕಂಡುಕೊಂಡದ್ದು ಯಾವಾಗಪ್ಪ ಅಂತಂದರೆ 1930ರಲ್ಲಿ. ಅದರಲ್ಲೂ ಜಾನ್ ಮೇನಾರ್ಡ್ ಕೇನ್ಸ್ ರವರು ಇದನ್ನು ಸಮಗ್ರ ಅರ್ಥಶಾಸ್ತ್ರ ಒಂದು ಬಳಕೆಯನ್ನು ತಿಳ್ಕೊಡ್ತಾರೆ. ಯಾಕೆಂದರೆ ಈ ಸಂಪ್ರದಾಯ ಪಂಥದ ಆರ್ಥಿಕ ಚಿಂತನೆಗಳು ಸೂಕ್ಷ್ಮವಾಗಿ ನೋಡ್ತಾ ಇದ್ವು, ಹೆಚ್ಚು ವಾಸ್ತವಿಕತೆಯಿಂದ ಕೂಡಿದ್ವು. ಆದರೆ ಅದಕ್ಕಿಂತಲೂ ಇನ್ನೂ ಹೆಚ್ಚು ವಾಸ್ತವವಾಗಿರುವಂತಹದ್ದು ಯಾವುದು ಅನ್ನುವಂಥದ್ದನ್ನು 1929ರಿಂದ 32 ಆರ್ಥಿಕ ಮುಗ್ಗಟ್ಟಿನ ಸಂದರ್ಭಗಳಲ್ಲಿ ಏನು ಸರ್ಕಾರ ಒಂದು ಇಂಟರ್ವೆನ್ಷನ್ ಆರ್ಥಿಕ ಚಟುವಟಿಕೆಗಳಿಗೆ ಬೇಕೇ ಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥದ್ದು ಮಹಾ ಆರ್ಥಿಕ ಮುಗ್ಗಟ್ಟು. ಹಾಗಾಗಿ ಅದನ್ನು ತಿಳಿಸಿಕೊಟ್ಟಂತಹ ಒಂದು ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ
ಜಾನ್ ಮೇನಾರ್ಡ್ ಕೇನ್ಸ್ ಮಾಡ್ತಾರೆ. ಹಾಗಾಗಿ 1930 ನಂತರ ಈ ಒಂದು ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದು ಬೆಳವಣಿಗೆಯನ್ನು ಕಂಡುಕೊಡುತ್ತೆ. ಟೋಟಲಿ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ದ ಬ್ರಾಂಚ್ ಆಫ್ ಎಕನಾಮಿಕ್ಸ್. ಒಟ್ಟಾರೆಯಾಗಿ ನಾವು ಹೇಳುವಂಥದ್ದಾದರೆ ಇದು ಅರ್ಥಶಾಸ್ತ್ರದ ಒಂದು ಭಾಗ ಅಷ್ಟೇ, ಒಂದು ಶಾಖೆ ಅಷ್ಟೇ, ಇದೇನು ಬೇರೆ ಅಲ್ಲ. ಇದು ಆರ್ಥಿಕ ಚಟುವಟಿಕೆಗಳಲ್ಲಿ ಒಂದು ಭಾಗ. ಡೀಲ್ಸ್ ವಿತ್ ದ ಸ್ಟ್ರಕ್ಚರ್, ಪರ್ಫಾರ್ಮೆನ್ಸ್, ಬಿಹೇವಿಯರ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆಫ್ ದ ಹೋಲ್. ಇಡೀ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಅಧ್ಯಯನವನ್ನು ಮಾಡುವಂಥದ್ದು ಆರ್ ಅಗ್ರಿಗೇಟ್ ಎಕಾನಮಿ. ಅಂದರೆ ಒಟ್ಟಾರೆಯಾಗಿ ಸರಾಸರಿಯಾಗಿ ನಾವು ತಿಳಿದುಕೊಳ್ಳುವಂತಹದ್ದನ್ನು ಸಮಗ್ರ ಅರ್ಥಶಾಸ್ತ್ರದ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ನಾವು ನೋಡ್ತೇವೆ ಅನ್ನುವಂಥದ್ದು. ಇದಿಷ್ಟು ಇದರ ಒಂದು ಇಂಟ್ರಡಕ್ಷನ್ ಆರ್ ಪೀಠಿಕೆ ಆಗಿರುತ್ತೆ. ಇನ್ನು ನೆಕ್ಸ್ಟು, ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್? ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಏನು? ವಿ ಕ್ಯಾನ್ ನೌ ದ ಮೀನಿಂಗ್ ಆಫ್ ಓನ್ಲಿ ಆಫ್ಟರ್ ದ ಆರಿಜಿನ್ ಆಫ್ ಮ್ಯಾಕ್ರೋ ಎಕನಾಮಿಕ್ ವರ್ಡ್. ಇಟ್ ಹ್ಯಾಸ್ ಬೀನ್ ಟೇಕನ್ ಫ್ರಮ್ ಗ್ರೀಕ್ ವರ್ಡ್. ಇದು ಎಲ್ಲಿಂದ ಬಂತು ಈ ಒಂದು ಮ್ಯಾಕ್ರೋ ಅನ್ನುವಂತಹ ಒಂದು ಪದ ಅಂತಂದರೆ ಇದು ಗ್ರೀಕ್ನ ಭಾಷೆಯಿಂದ ಬಂದಿರುವಂಥದ್ದು. ಗ್ರೀಕ್ನಲ್ಲಿರುವಂತಹ ಮ್ಯಾಕ್ರೋಸ್ ಇಟ್ ಮೀನ್ಸ್ ಅನ್ನುವಂತಹ ಪದದಿಂದ ಬಂದರೆ ಈ ಮ್ಯಾಕ್ರೋಸ್ ಅಂತ ಅಂದರೆ ಇಟ್ ಮೀನ್ಸ್ ಇಸ್ ದಟ್ ಲ್ಯಾಂಗ್ವೇಜ್ ಇಸ್ ಲಾರ್ಜ್ ಎನ್ಸ್ ಮ್ಯಾಕ್ರೋ ಎಕನಾಮಿಕ್ಸ್ ಮೀನ್ಸ್ ಟು ಅನಲೈಸ್ ಇಸ್ ಹೋಲ್ ಎಕಾನಮಿ ಅಟ್ ವೈಡ್ ಲೆವೆಲ್. ಅಂದರೆ ಇಡೀ ಆರ್ಥಿಕ ವಿಚಾರಗಳನ್ನು ಕುರಿತು ಅಧ್ಯಯನವನ್ನು ಮಾಡುವಂತಹದ್ದಿದು. ಹಾಗಾಗಿ ಇದನ್ನು ನಾವು ಮ್ಯಾಕ್ರೋಸ್ ಅನ್ನುವಂತಹ ಗ್ರೀಕ್ ಪದಗಳಿಂದ ತೆಗೆದುಕೊಂಡಿದ್ದೇವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಹಾಗೆ ಎಕನಾಮಿಕ್ ಡೀಲಿಂಗ್ ವಿತ್ ದ ಪರ್ಫಾರ್ಮೆನ್ಸ್, ಸ್ಟ್ರಕ್ಚರ್, ಬಿಹೇವಿಯರ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆಫ್ ಆ್ಯನ್ ಎಕಾನಮಿ ಎಸ್ ಎ ಹೋಲ್. ಇದು ನಾನು ಆಗಲೇ ಹೇಳಿದಂತೆ ಒಟ್ಟಾರೆ ಆರ್ಥಿಕ ವಿಚಾರಗಳನ್ನು, ರಚನೆಗಳನ್ನು ಕುರಿತು ಅಧ್ಯಯನವನ್ನು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಯೂಸಿಂಗ್ ಇಂಟ್ರೆಸ್ಟ್ ರೇಟ್ಸ್ ಅಂದರೆ ಬಡ್ಡಿ ದರದ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಟ್ಯಾಕ್ಸಸ್ ಆ್ಯಂಡ್ ಗವರ್ನಮೆಂಟ್ ಸ್ಪೆಂಡಿಂಗ್ ಟು ರೆಗ್ಯುಲೇಟ್ ಎನ್ ಎಕಾನಮೀಸ್ ಗ್ರೋತ್ ಆ್ಯಂಡ್ ಸ್ಟೆಬಿಲಿಟಿ. ದಿಸ್ ಇನ್ಕ್ಲೂಡ್ಸ್ ರೀಜನಲ್, ನ್ಯಾಷನಲ್ ಆ್ಯಂಡ್ ಗ್ಲೋಬಲ್ ಎಕಾನಮೀಸ್. ಇದು ಇಡೀ ಒಂದು ರಾಷ್ಟ್ರಕ್ಕೆ ಅಥವಾ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಮಗೆ ತಿಳಿಸ್ಕೊಡುವಂತಹದ್ದನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೇವೆ. ಸ್ಟಡಿ ಟಾಪಿಕ್ಸ್ such as GDP, unemployment rates, national income, price indices, output, consumption, unemployment, inflation, savings, investment, energy, international trade and international finance. ಇವೆಲ್ಲವೂ ಸಹ ಸಮಗ್ರ ಆರ್ಥಿಕ ವಿಚಾರಗಳಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ವಿಚಾರಗಳವೆ. ದಿಸ್ ಈಸ್ ಆಲ್ ಆರ್ ಬ್ರಾಂಚ್ ಆಫ್ macroeconomics. Macroeconomics is concerned with understanding economy-wide events such as the total amount of goods and services produced, the level of unemployment and the general behavior of prices. ಇದು ಒಟ್ಟಾರೆಯಾಗಿ ನಾವು ಹೇಳುವಂತಹದ್ದಾದರೆ, ನಾವು ಅರ್ಥ ಮಾಡಿಕೊಳ್ಳುವಂತಹದ್ದಾದರೆ, ಒಂದು ಒಟ್ಟಾರೆ ಸರಕು ಸೇವೆಗಳನ್ನು, ಅದರ ಮೌಲ್ಯಗಳನ್ನು ಕುರಿತು ಅಧ್ಯಯನವನ್ನು ಮಾಡುವಂಥದ್ದು. ಹಾಗೆ ನಿರುದ್ಯೋಗವನ್ನು ಕುರಿತು, ಅದರಲ್ಲೂ ಸಹ ಪ್ರಮುಖವಾಗಿ ನಾವು ನಿರುದ್ಯೋಗವನ್ನು ಕುರಿತು ಅಧ್ಯಯನವನ್ನು ಮಾಡುವಂಥದ್ದು ಯಾವುದಾಗಿದೆ? ಸಮಗ್ರ ಅರ್ಥಶಾಸ್ತ್ರ ಆಗಿದೆ ಅನ್ನುವಂಥದ್ದನ್ನು ಇದರ ಅರ್ಥ. ಇನ್ನು ಡೆಫಿನೇಷನ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಈ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು? ಯಾವ್ಯಾವ ಎಕನಾಮಿಸ್ಟ್ ಏನು ಅರ್ಥಗಳನ್ನು ನೀಡಿದ್ದಾರೆ, ಮೀನಿಂಗ್ಸನ್ನು ಹೇಳಿದ್ದಾರೆ, ಡೆಫಿನೇಷನ್ ಕೋಟ್ ಮಾಡಿದ್ದಾರೆ ಅಂತಂದರೆ, ಅಕಾರ್ಡಿಂಗ್ ಟು ಶಾಪಿರೋ, ಮ್ಯಾಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಫಂಕ್ಷನಿಂಗ್ ಆಫ್ ದ ಎಕಾನಮಿ ಎಸ್ ಎ ಹೋಲ್. ಶಾಪಿರೋ ಅಂತ ಹೇಳ್ತಾ ಇದ್ದಾರೆ, ಇದು ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡುತ್ತೆ ಅನ್ನುವಂಥದ್ದು, ಅಥವಾ ಒಳಗೊಂಡಿದೆ ಅನ್ನುವಂಥದ್ದು. ಆಕ್ಲೆ ಗಾರ್ಡ್ನರ್ಸ್ ವರ್ಡ್ಸ್ ಅವ್ರು ಹೇಳ್ತಾ ಇದ್ದಾರೆ. ಆಕ್ಲೆ ಗಾರ್ಡ್ನರ್ಸ್ ಅನ್ನೋರಂತಹ ಅವರ ಅಭಿಪ್ರಾಯದ ವಾಕ್ಯ ಏನಪ್ಪ ಅಂದರೆ, ಮ್ಯಾಕ್ರೋ ಎಕನಾಮಿಕ್ಸ್ ಕನ್ಸರ್ನ್ಸ್ ವಿತ್ ಸಚ್ ವೇರಿಯೇಬಲ್ಸ್ ಎಸ್ ದ ಅಗ್ರಿಗೇಟ್ ವ್ಯಾಲ್ಯೂಮ್ ಆಫ್ ದ ಔಟ್ಪುಟ್ ಆಫ್ ಆನ್ ಎಕಾನಮಿ ವಿತ್ ದ ಎಕ್ಸ್ಟೆಂಟ್ ಟು ವಿಚ್ ಇಟ್ಸ್ ರಿಸೋರ್ಸಸ್ ಆರ್ ಎಂಪ್ಲಾಯ್ಡ್ ವಿತ್ ಸೈಜ್ ಆಫ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ವಿತ್ ದ ಜನರಲ್ ಪ್ರೈಸ್ ಲೆವೆಲ್. ಇವ್ರು ಹೇಳ್ತಾ ಇದ್ದಾರೆ, ಇಡೀ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನುವಂತಹದ್ದು ಸರಾಸರಿಗಳನ್ನು ಕುರಿತು ಅಧ್ಯಯನವನ್ನು ಮಾಡುವಂಥದ್ದು, ಒಂದು ಅಂದರೆ ಉತ್ಪನ್ನಗಳನ್ನು, ಔಟ್ಪುಟ್ಟನ್ನು ಅನಾಲಿಸಿಸ್ ಮಾಡುವಂತಹದ್ದು ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಇನ್ ವರ್ಡ್ಸ್ ಆಫ್ ಎಮ್ ಎಚ್ ಸ್ಪೆನ್ಸ್ ಅನ್ನುವಂಥವ್ರು ಹೇಳ್ತಾರೆ, ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಕನ್ಸರ್ನ್ಡ್ ವಿತ್ ದ ಎಕಾನಮಿ ಎಸ್ ಎ ಹೋಲ್ ಆರ್ ಲಾರ್ಜ್ ಸೆಗ್ಮೆಂಟ್ಸ್ ಆಫ್ ಇಟ್. ಇದು ಇಡೀ ಒಂದು ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಿರುವಂಥದ್ದು. ಇನ್ ಮ್ಯಾಕ್ರೋ ಎಕನಾಮಿಕ್ಸ್ ಅಟೆನ್ಷನ್ ಈಸ್ ಫೋಕಸ್ಡ್ ಸಚ್ ಪ್ರಾಬ್ಲಮ್ಸ್ ಎಸ್ ದ ಲೆವೆಲ್. ಹಲವಾರು ಸಮಸ್ಯೆಗಳನ್ನು ಇಲ್ಲಿ ಕುರಿತು ನಾವು ಅಧ್ಯಯನವನ್ನು ಮಾಡ್ತೇವೆ ಅನ್ನುವಂಥದ್ದು. ದೆನ್ ಸ್ಕೋಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಥಿಯರಿ ಆಫ್ ನ್ಯಾಷನಲ್ ಇನ್ಕಮ್. ಸ್ಕೋಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಇದರ ವ್ಯಾಪ್ತಿ, ಈ ಒಂದು ಸಮಗ್ರ ಅರ್ಥಶಾಸ್ತ್ರ ವ್ಯಾಪ್ತಿ ಎಷ್ಟು ಇದೆ ಅಂತ ಅಂದಾಗ, ಥಿಯರಿ ಆಫ್ ನ್ಯಾಷನಲ್ ಇನ್ಕಮ್ ಈ ಒಂದು
ವ್ಯಾಪ್ತಿಯಲ್ಲಿ ನಾವು ಪ್ರಮುಖವಾಗಿ ನೋಡುವಂಥದ್ದು ಯಾವುದಪ್ಪ ಅಂದರೆ ರಾಷ್ಟ್ರೀಯ ಆದಾಯದ ಸಿದ್ಧಾಂತಗಳನ್ನು ಅಧ್ಯಯನ ಮಾಡ್ತೀವಿ. ಅಂದರೆ ಒಟ್ಟು ರಾಷ್ಟ್ರೀಯ ಅಂತಂದಾಗ ಒಂದು ಸಮಗ್ರತೆ ಅನ್ನುವಂಥದ್ದನ್ನು ನಾವು ಆ ಪದಗಳನ್ನು ನೋಡ್ತೀವಿ. ಹಾಗಾಗಿ ಅದರ ಬಗ್ಗೆ ನಾವು ಕುರಿತು ಅಧ್ಯಯನವನ್ನು ಇದು ಸಮಗ್ರ ಅರ್ಥಶಾಸ್ತ್ರ ಮಾಡುತ್ತೆ ಅಥವಾ ಅದರ ವ್ಯಾಪ್ತಿಗೆ ಒಳಪಡುತ್ತೆ. ಇನ್ ಮ್ಯಾಕ್ರೋ ಎಕನಾಮಿಕ್ ಸ್ಟಡೀಸ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್, ಇಟ್ಸ್ ಡಿಫ್ರೆಂಟ್ ಫ್ಯಾಕ್ಟರ್ಸ್, ಮೆಥಡ್ಸ್ ಟು ಮೆಷರ್ ಇಟ್ ಆ್ಯಂಡ್ ಸೋಷಿಯಲ್ ಅಕೌಂಟಿಂಗ್. ಅಂದರೆ ಈ ಒಂದು ಇಡೀ ರಾಷ್ಟ್ರೀಯ ಆದಾಯದ ವಿಧಗಳನ್ನು ಕುರಿತಿರ್ಬೋದು ಅಥವಾ ವಿವಿಧ ರೀತಿಯ ಆದಾಯಗಳನ್ನು ಕುರಿತು ಅಧ್ಯಯನವನ್ನು ಮಾಡುವಂಥದ್ದು ಯಾವುದು, ಅದರ ವ್ಯಾಪ್ತಿಗೆ ಒಳಪಡುವಂಥದ್ದು ಯಾವುದಪ್ಪ ಅಂದರೆ ನ್ಯಾಷನಲ್ ಇನ್ಕಮ್. ಎರಡನೇದು ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ನಾನು ಆಗಲೇ ಹೇಳಿದ್ದೀನಿ, ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನುವಂತಹದ್ದು ಉದ್ಯೋಗವನ್ನು ಕುರಿತು ಅಧ್ಯಯನವನ್ನು ಮಾಡುವಂಥದ್ದು. ಏಕೆಂದರೆ 1929 to 32ನಲ್ಲಿ ಇದ್ದಂತಹ ಒಂದು ಮೇಜರ್ ಏನು ಡಿಪ್ರೆಷನ್ ಆಯಿತೋ, ಈ ಡಿಪ್ರೆಷನ್ಗೆ ಕಾರಣ ಅನ್ಎಂಪ್ಲಾಯ್ಮೆಂಟ್. ಹಾಗಾಗಿ ಈ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇನ್ ಮ್ಯಾಕ್ರೋ ಎಕನಾಮಿಕ್ ಸ್ಟಡೀಸ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್, ಇಟ್ಸ್ ಡಿಫ್ರೆಂಟ್ ಫ್ಯಾಕ್ಟರ್ಸ್, ಮೆಥಡ್ಸ್, ಮೆಷರ್ ಇಟ್ಸ್ ಸೋಷಿಯಲ್ ಅಕೌಂಟಿಂಗ್. ಈ ಒಂದು ಉದ್ಯೋಗಾವಕಾಶಗಳನ್ನ ಯಾವ ರೀತಿ ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಸಹ ತಿಳ್ಕೊಳ್ಳುವಂತಹ ಒಂದು ವಿಚಾರದ ವ್ಯಾಪ್ತಿಗಳು ಮ್ಯಾಕ್ರೋ ಎಕನಾಮಿಕ್ಸ್ಗೆ ಬರುತ್ತೆ ಅನ್ನುವಂಥದ್ದು. ಥಿಯರಿ ಆಫ್ ಮನಿ, ಚೇಂಜಿಂಗ್ ಇನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ಮನಿ ಎಫೆಕ್ಟೆಡ್ ಎಂಪ್ಲಾಯ್ಮೆಂಟ್ ಲೆವೆಲ್ ಟು ಎ ಗ್ರೇಟ್ ಎಕ್ಸ್ಟೆನ್ಷನ್ ಇನ್ ಮ್ಯಾಕ್ರೋ ಎಕನಾಮಿಕ್ಸ್ ಫಂಕ್ಷನ್ ಆಫ್ ಮನಿ ಆ್ಯಂಡ್ ದಟ್ ರಿಲೇಟೆಡ್ ಥಿಯರೀಸ್ ಆರ್ ಸ್ಟಡೀಡ್. ಇಲ್ಲಿ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಬೇಡಿಕೆ, ಪೂರೈಕೆ, ಪ್ರತಿಯೊಂದು ವಿಚಾರಗಳು ಸಹ ಇಲ್ಲಿ ನಾವು ಮ್ಯಾಕ್ರೋ ಎಕನಾಮಿಕ್ಸ್ನ ವ್ಯಾಪ್ತಿಯಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಬ್ಯಾಂಕಿಂಗ್ ಸಿಸ್ಟಮ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಸ್ಟಡೀಡ್ ಆಲ್ಸೋ ಇನ್ ದಿಸ್ ಕಾಂಟೆಕ್ಸ್ಟ್. ಥಿಯರಿ ಆಫ್ ಜನರಲ್ ಪ್ರೈಸ್ ಲೆವೆಲ್ ಅಂತ, ಥಿಯರಿ ಆಫ್ ಜನರಲ್ ಪ್ರೈಸ್ ಲೆವೆಲ್. The study of changing in general prime level is the main problem of macroeconomics. Inflation and deflation are the main problem in this context. ಇಲ್ಲಿ ನಾವು ಪ್ರಮುಖವಾಗಿ ಬೆಲೆಗಳಲ್ಲಾಗುವಂತಹ ಒಂದು ವೇರಣ, ಅಂದರೆ ಸಾಮಾನ್ಯ ಬೆಲೆಗಳಲ್ಲಿರುವಂತಹ ಒಂದು ಏರಿಳಿತಗಳನ್ನು ಅಧ್ಯಯನವನ್ನು ಮಾಡುವಂತಹದ್ದು ಸಹ ಮ್ಯಾಕ್ರೋ ಎಕನಾಮಿಕ್ಸ್ನ ವ್ಯಾಪ್ತಿಗೆ ಒಳಪಡುತ್ತೆ ಅನ್ನುವಂಥದ್ದು. ಥಿಯರಿ ಆಫ್ ಎಕನಾಮಿಕ್ ಗ್ರೋತ್. ಇನ್ ಮ್ಯಾಕ್ರೋ ಎಕನಾಮಿಕ್ಸ್, ಎಕನಾಮಿಕ್ ಗ್ರೋತ್ ಮೀನ್ಸ್ ಇನ್ಕ್ರಿಮೆಂಟಲ್ in real per capita income. Related problems are studied. Underdeveloped economies, growth related problems are studied, especially government's monetary and financial policies are studied in this also. ಈ ಒಂದು ಏನು ಹಿಂದುಳಿದ ರಾಷ್ಟ್ರಗಳಲ್ಲಿರುವಂತಹ ಹಲವಾರು ಸಮಸ್ಯೆಗಳಿದೆಯೋ ಅದರಲ್ಲೂ ಸಹ ಗೌರ್ನಮೆಂಟ್ ಮಾನಿಟರಿ ಸಿಸ್ಟಮ್ಗಳಿಗೆ ಅಲ್ಲಿರುವಂತಹ ಒಂದು ವಿಚಾರಗಳನ್ನು ಅಧ್ಯಯನ ಮಾಡುವಂಥದ್ದು ಸಹ ಇದರ ವ್ಯಾಪ್ತಿಗೆ ಒಳಪಡುವಂಥದ್ದು. ನೆಕ್ಸ್ಟ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನುವಂಥದ್ದು. ಇನ್ ಮ್ಯಾಕ್ರೋ ಎಕನಾಮಿಕ್ಸ್ ದೇರ್ ಟ್ರೇಡ್ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ ಆರ್ ಸ್ಟಡೀಡ್ ಆಲ್ಸೋ. ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಟ್ಯಾರಿಫ್, ಪ್ರೊಟೆಕ್ಷನ್ ಎಕ್ಸೆಟ್ರಾ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನುವಂಥದ್ದು. ಅಂದರೆ ನಾವಿಲ್ಲಿ ಆರ್ಥಿಕ ವಿಚಾರಗಳಲ್ಲಿ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂದರೆ ಅಂತಾರಾಷ್ಟ್ರೀಯ ವಿಚಾರಗಳನ್ನು ಕುರಿತು ಸಹ ನಾವು ಅಧ್ಯಯನವನ್ನು ಮಾಡ್ತೇವೆ. ಅಂತಾರಾಷ್ಟ್ರೀಯ ವಿಚಾರಗಳನ್ನು ಕುರಿತು ಅಧ್ಯಯನವನ್ನು ಮಾಡಬೇಕಾದ್ರೆ ನಾವು ಪ್ರಮುಖವಾಗಿ ಇಲ್ಲಿ ಆಮದು ರಫ್ತುಗಳಿರ್ಬೋದು, ಆಮೇಲೆ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅಂತ ಅಂದರೆ ವ್ಯಾಪಾರ ಮತ್ತು ಸುಂಕಗಳ ಬಗ್ಗೆ ಇರ್ಬೋದು, ರಕ್ಷಣೆಗಳ ಬಗ್ಗೆ ಇರ್ಬೋದು, ಇವುಗಳ ಬಗ್ಗೆ ಇರುವಂತಹ ಒಂದು ವಿಚಾರ ವ್ಯಾಪ್ತಿಗಳು ಸಹ ಯಾವುದರ ವ್ಯಾಪ್ತಿಗೆ ಬರುತ್ತೆ ಅಂದರೆ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಮ್ಯಾಕ್ರೋ ಎಕನಾಮಿಕ್ನ ವ್ಯಾಪ್ತಿಗೆ ಒಳಪಡುತ್ತೆ ಅನ್ನುವಂಥದ್ದು. ಲಾಂಗ್ ಟರ್ಮ್ ಗ್ರೋತ್ ರೇಟ್ ಆಫ್ ದ ಎಕಾನಮಿ. ಕಂಪ್ರಹೆನ್ಸಿವ್ ಎಕನಾಮಿಕ್ಸ್ applies to long term growth rate determination in the economy. In these issues such as the universal level of prices and the rate of inflation area are studied in comprehensive economics. ಇಲ್ಲಿ ಅರ್ಥವ್ಯವಸ್ಥೆಯ ದೀರ್ಘಾವಧಿಯ ಬೆಳವಣಿಗೆಯ ದರದ ನಿರ್ಧಾರವನ್ನು ಸಹ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಒಳಪಡುವಂಥದ್ದು. ಹಾಗಾಗಿ ಬೆಲೆಗಳ ಸಾರ್ವತ್ರಿಕವಾದಂತಹ ಒಂದು ಏರಿಳಿತಗಳು ಅಥವಾ ಮಟ್ಟ ಏನು, ಹಣದುಬ್ಬರ ಅನ್ನುವಂಥದ್ದಾಗಿ ಯಾವ ರೀತಿ ಆಗುತ್ತೆ ಅಥವಾ ಹಣದುಬ್ಬರದ ದರಗಳೇನಾಗಿದೆ, ಇವೇ ಮೊದಲಾದ ವಿಷಯಗಳನ್ನು ಸಹ ನಾವು ಸಮಗ್ರ ಅರ್ಥಶಾಸ್ತ್ರ ವ್ಯಾಪ್ತಿಯಲ್ಲಿ ನೋಡ್ತೇವೆ ಅನ್ನುವಂಥದ್ದು. In the last short-term economic fluctuation, in last point of short-term economic fluctuation, ಕೊನೆಯದಾಗಿ ನಾವಿಲ್ಲಿ ಅಲ್ಪಕಾಲೀನ ಆರ್ಥಿಕ ಏರಿಳಿತಗಳನ್ನು ಸಹ ನಾವು ನೋಡ್ತೀವಿ. ಲಾಂಗ್ ಟರ್ಮ್ ಗ್ರೋತ್ ರೇಟ್ ಆ್ಯಂಡ್ ಲಾಂಗ್ ಟರ್ಮ್ ಎಕನಾಮಿಕ್ instability depend on short-term fluctuations in the economy. If these fluctuations occur, then there is a risk of long-term progressive downturns. ಇಲ್ಲಿ ನಾವು ಈಗಾಗಲೇ ನೋಡಿದಂತೆ ಅಲ್ಪಕಾಲೀನ ಆರ್ಥಿಕ ಏರಿಳಿತಗಳು ಅಂದರೆ ದೀರ್ಘಕಾಲೀನ ಆರ್ಥಿಕ ಪ್ರಗತಿಯ ದರ ಮತ್ತು ದೀರ್ಘಕಾಲೀನ ಆರ್ಥಿಕತೆಯ ಸ್ಥಿರತೆಗಳನ್ನು ಸಹ ಅರ್ಥವ್ಯವಸ್ಥೆಯಲ್ಲಿ ಏರಿಳಿತಗಳು ಉಂಟಾಗ್ತವೆ.
ಈ ಏರಿಳಿತಗಳು ಹೆಚ್ಚಾಗಿದ್ದರೆ ಅಭಿವೃದ್ಧಿ ಅನ್ನುವಂತಹದ್ದು ಕುಂಠಿತಗೊಳ್ಳುತ್ತೆ. ಹಾಗಾಗಿ ಅರ್ಥವ್ಯವಸ್ಥೆ ಅಲ್ಪಾವಧಿಯಲ್ಲಿ ಸಂಭವಿಸುವಂತಹ ಸಮೃದ್ಧಿ, ಮುಗ್ಗಟ್ಟು ಮೊದಲಾದವುಗಳ ಕಾರಣಗಳನ್ನು ಇದು ನಮಗೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ತಿಳಿಸ್ಕೊಡುತ್ತೆ. ಇದಿಷ್ಟು ಸಮಗ್ರ ಅರ್ಥಶಾಸ್ತ್ರದ ಪೀಠಿಕೆ ಮತ್ತು ಅರ್ಥ, ವ್ಯಾಖ್ಯಾನ ಹಾಗೂ ವ್ಯಾಪ್ತಿಯ ಬಗ್ಗೆ ನಾವು ಇದರಲ್ಲಿ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.